ಸ್ಟೋನಿ ಬ್ರೂಕ್ ಮಾಲೀಕನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದ್ಯಾವ ರೀತಿಯ ಸಂಕಷ್ಟ? ಅಬಕಾರಿ ಇಲಾಖೆ ಈ ಪಬ್ಗೆ ಬಿಸಿ ಮುಟ್ಟಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಾ? ದರ್ಶನ್ ಕೇಸ್ನಿಂದ ಪಬ್ ಪರವಾನಗಿಗೆ ಸಂಚಕಾರ ಬಂತ ಅನ್ನುವಂತಹ ಪ್ರಶ್ನೆ. ರೇಣುಕಸ್ವಾಮಿ ಕೊಲೆ ಆರೋಪಿ ವಿನಯ್ ಮಾಲೀಕತ್ವದ ಪಬ್ ಈ ಸ್ಟೋನಿ ಬ್ರೂಕ್ ಪಬ್ ಆಗಿದೆ. ಅಬಕಾರಿ ಇಲಾಖೆಯಿಂದ ಪೊಲೀಸರ ಬಳಿ ಪತ್ರ. ಏನು ಅಂತಂದ್ರೆ ಪಬ್ ಲೈಸೆನ್ಸ್ ಸಂಬಂಧಿಸಿದ ಮಾಹಿತಿಯನ್ನ ಕೇಳಿ ಈಗ ಪತ್ರವನ್ನ ಬರೆಯಲಾಗಿದೆ. CL7 ಪರವಾನಗಿಯನ್ನ ಈ ಸ್ಟೋನಿ ಬ್ರೂಕ್ ಪಬ್ ಹೊಂದಿರೋದು. ಅಂದ್ರೆ ರಿಟೇಲ್ ಸೇಲಿಂಗ್ ಅದು. CL7 ಅಂತಂದ್ರೆ ಆ ನಾರ್ಮ್ಸ್ ಪ್ರಕಾರ ಲೈಸೆನ್ಸ್ ಅನ್ನ ಕೊಟ್ಟರಾಗುತ್ತೆ. ಆ CL7 ಪರವಾನಗಿಯನ್ನ ಈ ಪಬ್ ಹೊಂದಿದೆ. ಸೊ ಲೈಸೆನ್ಸ್ ನವೀಕರಣಕ್ಕಾಗಿ ಪಬ್ ಕಡೆಯಿಂದ ಮನವಿ. ಅಬಕಾರಿ ಇಲಾಖೆಗೆ ಪಬ್ ಆಡಳಿತ ಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ. ಲೈಸೆನ್ಸ್ ನವೀಕರಣ ಆಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವರಾಜ್, ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಈಗ ಈ ಸ್ಟೋನಿ ಬ್ರೂಕ್ ಮಾಲೀಕರ ಇನ್ವಾಲ್ವ್ಮೆಂಟ್ ಒಂದ್ ಕಡೆ ಆದ್ರೆ, ಈ ಒಂದು ಬೆಳವಣಿಗೆಯಿಂದ ಆ ಪಬ್ಗೂ ಕೂಡ ಸಂಚಕಾರ, ನವೀಕರಣಕ್ಕಾಗಿ ಸಂಚಕಾರ ಬರುತ್ತಾ? ಪೊಲೀಸರು ಇದನ್ನ ಹೋಲ್ಡ್ ಮಾಡ್ತಾರ ಅನ್ನೋಂಥ ಪ್ರಶ್ನೆ. ಇದನ್ನ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಏನಾಗ್ಬೋದು ಅಂತ? ಎಸ್ ಶ್ರೀಪಾದ್, ಮುಖ್ಯವಾಗಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ವಿನಯ್ ಏನಿದ್ದಾನೆ, ಸ್ಟೋನಿ ಬ್ರೂಕ್ಸ್ ಆತನ ಒಡೆತನದಂತ ಸ್ಟೋನಿ ಬ್ರೂಕ್ಸ್ ಪಬ್ ಏನಿದೆ ಅದರ ಲೈಸೆನ್ಸ್ ಅನ್ನ ರಿನಿವಲ್ ಮಾಡ್ಲಿಕ್ಕಾಗಿ ಅಬಕಾರಿ ಇಲಾಖೆಗೆ ಅದರ ಆಡಳಿತ ಮಂಡಳಿಯವರು ಸದ್ಯ ಒಂದು ಪತ್ರವನ್ನ ಬರ್ತಿದ್ದಾರೆ. ಅಬಕಾರಿ ಇಲಾಖೆ ಈ ಕೇಸ್ನ ಒಂದು ಅಂದ್ರೆ ಈ ವಿಚಾರ ಗೊತ್ತಿತ್ತಲ್ವಾ, ಹೀಗಾಗಿ ಪೊಲೀಸ್ ಇಲಾಖೆಗೆ ಪತ್ರ ಬರೆದು ಇವರು ಲೈಸೆನ್ಸ್ ರಿನಿವಲ್ ಮಾಡ್ಲಿಕ್ಕೆ ನಮಗೆ ಒಂದು ಪತ್ರ ಬರೆದಿದ್ದಾರೆ, ಏನ್ ಮಾಡೋದು ಅನ್ನುವಂತ ಒಂದು ಪೊಲೀಸರ ಬಳಿ ಮನವಿಯನ್ನ ಕೂಡ ಅಂದ್ರೆ ಲೆಟರ್ ಬರೆದು ಕೇಳಿದ್ದಾರೆ. ಅಂದ್ರೆ ಈ ಕೇಸ್ನಲ್ಲಿ ಮುಖ್ಯವಾಗಿ ಈ ನಟ ದರ್ಶನ್ ಹಾಗೆ ಆತನ ಸ್ನೇಹಿತರು ಈ ಸ್ಟೋನಿ ಬ್ರೂಕ್ಸ್ ಹೋಟ್ನಲ್ಲಿ ಪಾರ್ಟಿ ಮಾಡಿದ ನಂತರ ಹೋಗಿ ಪಟ್ಟಣಗೆರೆ ಶೆಡ್ನಲ್ಲಿ ಈ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡ್ತಾರಲ್ವಾ, ಹಾಗಾಗಿ ಸ್ಟೋನಿ ಬ್ರೂಕ್ಸ್ ಏನಿದೆ ಆ ಒಂದು ಪಬ್ನಲ್ಲಿ ಈ ಒಂದು ಪ್ರಮುಖ ಸಾಕ್ಷಿಯಾಗಿ ಕೂಡ ಅದನ್ನ ಪೊಲೀಸರು ಪರಿಗಣಿಸಿದ್ರು. ಅಲ್ಲಿ ಹೋಗಿ ಮಹಜರನ್ನ ಕೂಡ ನಡೆಸಿದ್ರು. ಈಗ ಆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಮನಾಭ ನಗರದಂತಹ ಇದು ಅಬಕಾರಿ ವೃತ್ತ ನಿರೀಕ್ಷಕರು ಏನಿದ್ದಾರೆ ಅವರು ಈಗ ಸದ್ಯ ಪೊಲೀಸ್ ಅಧಿಕಾರಿಗಳಿಗೆ ಪತ್ರವನ್ನ ಬರೆದು ಲೈಸೆನ್ಸ್ ಅನ್ನ ನೀಡಬೇಕಾ ಇವರು. ಈಗ ನಮಗೆ ಅವ್ರು ಸದ್ಯ ಅವ್ರದ್ದು ಇನ್ನೇನು ಕೆಲವೇ ದಿನದಲ್ಲಿ ಅವ್ರದ್ದು ಲೈಸೆನ್ಸ್ ಕೂಡ ಮುಗಿಯುತ್ತೆ. CL7 ಲೈಸೆನ್ಸ್ ಅನ್ನ ಹೊಂದಿದ್ರು, ಆ ಲೈಸೆನ್ಸ್ ಮುಗಿತಾ ಇದೆ. ಹೀಗಾಗಿ ನಮಗೆ ರಿನಿವಲ್ ಮಾಡಿಕೊಡಿ ಅಂತ ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಏನಾದ್ರೂ ಅವರಿಗೆ ನಾವು ರಿನಿವಲ್ ಮಾಡಿಕೊಡ್ಬೇಕಾ ಅನ್ನುವಂತ ಒಂದು ಒಪಿನಿಯನ್ ಕೇಳಲಿಕ್ಕೆ ಈ ಒಂದು ಪತ್ರವನ್ನ ಬರೆದಿರ್ಬೋದು. ವೆಲ್ಕಮ್ ಬ್ಯಾಕ್. ಈಗಾಗಲೇ ತಾವು ಗಮನಿಸ್ತಾ ಇದ್ರಿ ಡಿ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆ ಯಾವ ರೀತಿ ಇದೆ, ಒಂದೊಂದೇ ವಿಚಾರ ಅವರಿಗೆ ಮಗ್ಗಲ ಮುಳ್ಳಾಗಿ ಯಾವ ರೀತಿ ಕಾಡ್ತಾ ಇದೆ ಅಂತ. ಈಗ ಇಂಟರ್ನೆಟ್ ಕನೆಕ್ಷನ್ ವಿಚಾರವೂ ಕೂಡ ಅವರಿಗೆ ಕಂಟಕವನ್ನ ತಂದೊಡ್ಡಬಹುದು. ಡಿ ಗ್ಯಾಂಗ್ನಿಂದ ರೇಣುಕಸ್ವಾಮಿ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಪೊಲೀಸರಿಗೆ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಪವಿತ್ರ ಮನೆ ಶೋಧದ ವೇಳೆ ಈ ಸುಳಿವು ಸಿಕ್ಕಿರೋದು. ಈ ಸಾಕ್ಷ್ಯವು ಕೊಲೆ ಕೇಸ್ ದಿಕ್ಕನ್ನ ಬದಲಿಸಬಹುದು. ಹಾಗಿದ್ರೆ ಯಾವುದು ಆ ಸಾಕ್ಷ್ಯ? ಒಂದು ವರದಿ ಇದೆ, ಈ ಬಗ್ಗೆ ನೋಡ್ಕೊಂಬರೋಣ. ದರ್ಶನ್ ಪವಿತ್ರಾಗೆ ಮತ್ತೊಂದು ದಾಖಲೆ ಕಂಟಕ. ಪೊಲೀಸರ ಕೈ ಸೇರಿದೆ ದಾಸನ ಮನೆಯ ದಾಖಲೆ. ದಿನಗಳು ಉರುಳಿದಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟಗಳು ಹೆಚ್ಚಾಗುತ್ತಿವೆ. ಕೊಲೆ ಕೇಸು ವಿಚಾರವಾಗಿ ಪೊಲೀಸರು ಫೈನಲ್ ಹಂತಕ್ಕೆ ತಲುಪಿದ್ರು. ತೀವ್ರಗತಿಯಲ್ಲಂತೂ ತನಿಖೆ ನಡೀತಿದೆ. ಅಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಇದೀಗ ದರ್ಶನ್ ವಿರುದ್ಧ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯ ಲಭಿಸಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ಬಳಿಕ ದರ್ಶನ್ ಮತ್ತು ಇತರ 16 ಆರೋಪಿಗಳ ಎಲ್ಲ ಚಲನವಲನದ ಮೇಲೆ ಕಣ್ಣಿಟ್ಟು ಪ್ರತಿ ಹಂತದ ವ್ಯವಹಾರದ ಬೆನ್ನು ಬಿದ್ದಿರೋ ಪೊಲೀಸರು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಗೆ ಹಾಕಿಸಿದ್ದ ಇಂಟರ್ನೆಟ್ ಕನೆಕ್ಷನ್ ಕೂಡ ಬಿಟ್ಟಿಲ್ಲ. ನಗರದ ದರ್ಶನ್ ಮನೆ ಹಾಗೂ ಪವಿತ್ರ ಗೌಡ ಮನೆ ತಲಾಶ್ ಮಾಡಿದ ಖಾಕಿ ಪಡೆ ಎರಡೂ ಮನೆಗೆ ಇಂಟರ್ನೆಟ್ ಕನೆಕ್ಷನ್ ಪರಿಶೀಲನೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬಯಲಾಗಿದೆ. ಪವಿತ್ರ ಹಾಗೂ ದರ್ಶನ್ ಎರಡೂ ಮನೆಗೂ ಒಬ್ಬನ ಹೆಸರಲ್ಲೇ ಕನೆಕ್ಷನ್ ರಿಜಿಸ್ಟರ್ ಆಗಿರುವುದು ಬೆಳಕಿಗೆ ಬಂದಿದೆ. ಹೌದು,
ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಸಂಪರ್ಕದ ಕೊಂಡಿಯಾಗಿದ್ದು ಆರೋಪಿ ಪವನ್ ಎಂಬ ಮಾಹಿತಿ ಹೊರಬಿದ್ದಿದೆ. ನೆಟ್ವರ್ಕ್ ಸೇವಾ ಕೇಂದ್ರದಿಂದ ಎರಡೂ ಮನೆಯ ಕನೆಕ್ಷನ್ ದಾಖಲಾತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮೂಲಕ ಪವಿತ್ರ ಗೌಡಗೆ A to Z ಸಹಾಯಕನಾಗಿದ್ದವನೇ ಪವನ್ ಅಂತ ಬಹಿರಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮಧ್ಯೆ ದರ್ಶನ್ ಪರವಾಗಿ ಮತ್ತೆ ಮದ್ದೂರು ಶಾಸಕ ಬ್ಯಾಟ್ ಬೀಸಿದ್ದಾರೆ. ದರ್ಶನ್ ಜೊತೆ ಒಡನಾಟ ಇಟ್ಕೊಂಡಿದ್ರು, ಮುಂದೆಯೂ ಒಡನಾಟ ಇರುತ್ತೆ, ಭಯ ಇಲ್ಲ. ಆಕಸ್ಮಿಕವಾಗಿ ತಪ್ಪು ನಡೆದಿದೆ, ತನಿಖೆ ಆಗ್ತಾ ಇದೆ, ಮತ್ತೆ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಮದ್ದೂರು ಶಾಸಕ ಕದಲೂರು ಉದಯ್. ಇನ್ನೂ ಅವಕಾಶ ಸಿಕ್ಕರೆ ಜೈಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ನೋಡೋಣ. ಸ್ನೇಹಿತರು, ಅದರಲ್ಲೇನು ನಾನೇನು ಸ್ನೇಹಿತರಲ್ಲ ಅಂತನೋ ನಾನೇನು ಹೇಳಲಿಲ್ಲ. ಅದು ಹೇಳಿದ್ದೀನಿ ಹಿಂದೆನೂ ಆ ವಿಚಾರದ ಬಗ್ಗೆ. ಸ್ನೇಹಿತರೆ ಏನೋ ಆಕಸ್ಮಿಕವಾಗಿ ತಪ್ಪಾಗಿದೆ, ಏನಾಗಿದೆ ತನಿಖೆ ಆಗ್ತಾಯಿದೆ, ಇನ್ನೂ ಸಂಪೂರ್ಣ ಆಗಲಿಲ್ಲ. ಆಗಲಿ. ಏನು ವೀಕೇನ್ ಆಗಿಲ್ಲ, ಡಯಟ್ ಮಾಡಿದ್ದಾರೆ, ಸ್ವಲ್ಪ ಸಣ್ಣ ಆಗಿದ್ದಾರೆ. ನೋಡೋಣ, ಅವಕಾಶ ಸಿಕ್ಕರೆ ನೋಡ್ತೀನಿ. ಬೇಲ್ ಅಪ್ಲಿಕೇಶನ್ ಯಾರನ್ನೋ ವಕೀಲರು ನೇಮಿಸ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಯವರು ಅದ್ರ ಬಗ್ಗೆ ಅಟೆಂಡ್ ಮಾಡ್ತಿದ್ದಾರೆ. ನಾವ್ಯಾವುದಕ್ಕೂ ಅದಕ್ಕೆ ಇನ್ವಾಲ್ವ್ ಆಗಿಲ್ಲ. ಹೌದು, ಒಡನಾಟ ಇಟ್ಕೊಂಡಿದ್ರು, ಮುಂದೆನೂ ಒಡನಾಟ ಇರ್ತದೆ, ಅದರಲ್ಲೇನು ಡೌಟ್ ಏನಿಲ್ಲ. ಸ್ನೇಹಿತರು, ಅದರಲ್ಲೇನು ನಾನೇನು ಸ್ನೇಹಿತರಲ್ಲ ಅಂತನೋ ನಾನೇನು ಹೇಳಲಿಲ್ಲ. ಅದು ಹೇಳಿದ್ದೀನಿ ಹಿಂದೆನೂ ಆ ವಿಚಾರದ ಬಗ್ಗೆ. ಸ್ನೇಹಿತರೆ ಏನೋ ಆಕಸ್ಮಿಕವಾಗಿ ತಪ್ಪಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.